ಹಾಯ್ ಹಲೋ ನಮಸ್ತೆ. ಐಶ್ವರ್ಯ ಪ್ರಮೋದ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ತಿಳ್ಕೊಳ್ತೀನಿ. ನಮ್ಮ ಮನೆ ಅಡುಗೆ ದರ್ಬಾರ್ ಇವತ್ತು ಫುಲ್ಲು ಏನೇನು ಅಡುಗೆ ಮಾಡಿದ್ದೀನಿ ಅಂತ ಅಪ್ಡೇಟ್ ಮಾಡಿದ್ದೀನಿ. ಅಷ್ಟು ಬೇಳೆ ಮತ್ತು ಕಾಪುರ ಕಡಲೆನ ಬೇಯಿಸಿಟ್ಕೊಂಡಿದ್ದೆ. ನೋಡಿ, ಬೇಳೆ ಚೆಂದ ಬೇಯಿದೆ, ಕಾಪುರ ಕಡಲೆನೂ ಚೆನ್ನಾಗಿರುತ್ತೆ. ನಾನು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತೇಳಿ ಹಾಗೆ ನುಗ್ಗೆಕಾಯಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಕ್ಲೀನ್ ನುಗ್ಗೆಕಾಯಿನ ನೀರಲ್ಲಿ ನೆನೆಸಿ ಇಟ್ಟು ತೊಳೆದು ಆ ನುಗ್ಗೆಕಾಯಿನ ಬೇಯಿಸಿರೋಂತಹ ಕಾಪುರ ಕಡಲೆ ಮತ್ತು ಬೇಳೆ ಅದರೊಳಗೆ ಹಾಕ್ಕೊಂಡು ಅಲ್ಲಿಗೆ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ವಿಷಲ್ ಕೂಗಿಸ್ಬೇಕಿತ್ತು, ಹಾಗಾಗಿ ಬೇಳೆನ ಫಸ್ಟು 3 ವಿಷಲ್ ಕೂಗಿಸ್ಕೊಂಡಿದ್ದೆ. ಹಾಗಾಗಿ ಒಂದೇ ಒಂದು ವಿಷಲ್ನ ಕೂಗಿಸ್ಕೊಳ್ಳೋಣ ಅಂತೇಳಿ ನುಗ್ಗೆಕಾಯಿ ಹಾಕ್ಕೊಂಡೆ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ವಿಷಲ್ ಹಾಕೋದಕ್ಕೆ ಬಿಟ್ಟೆ. ಆಮೇಲೆ ಮಸಾಲೆಗೆ ಈರುಳ್ಳಿ, ಟೊಮೆಟೊ, ಖಾರ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಹಾಕಿ ಎಲ್ಲ ಹಾಕ್ಕೊಂಡು ಆ ಖಾರನ ಬೇಯಿಸಿದಂತಹ ನುಗ್ಗೆಕಾಯಿ ಒಳಗೆ ಹಾಕಿದ್ದೀನಿ. ಹಾಗೆ ಬೇರೆ ಒಂದು ಸಣ್ಣ ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತೇಳಿ ಸಾಸಿವೆ ಮತ್ತು ಜೀರಿಗೆನ ಒಗ್ಗರಣೆ ಹಾಕ್ಕೊಂಡು ಆ ಕುದಿತಿರೋ ಸಾರೊಳಗೆ ಒಗ್ಗರಣೆನ ಹಾಕಿದ್ದೀನಿ. ಕ್ಲೀನಾಗಿ ಕುದಿಬೇಕು. ಮತ್ತು ಜಾಸ್ತಿ ಕುದಿಸಿದರೆ ಏನಾಗುತ್ತೆ ಅಂದರೆ ನುಗ್ಗೆಕಾಯಿ ಬೆಂದೋಗ್ಬಿಡುತ್ತೆ. ಹಾಗಾಗಿ ತುಂಬಾ ಕುದಿಸ್ಬೇಡಿ. ಲಾಸ್ಟಿಗೆ ನಾನು MTR ಸಾಂಬಾರು ಪೌಡ್ರನ್ನ ಹಾಕಿದ್ದೀನಿ. ಅರ್ಧ ಪರ್ಸೆಂಟ್ ಕುದ್ದಿದೆ ಅನ್ನೋ ಟೈಮಿಗೆ ಹಾಕಿದ್ದೀನಿ. ನೋಡಿ, ಈ ಥರ ಬಂದಿದೆ. ನಿಜವಾಗ್ಲೂ ಚೆನ್ನಾಗಿರ್ತದೆ. ಹಾಗೆ ನಮ್ಮ ಮನೆಯಲ್ಲಿ ಮಟನ್ ತಂದಿದ್ದರು, ಹಾಗಾಗಿ ಮಟನ್ ಬಿರಿಯಾನಿ ಮಾಡೋಣ ಅಂಥೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಟನ್ನ ಕ್ಲೀನಾಗಿ ತೊಳ್ಕೊಂಡು ನೀರು ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಆ ಕುಕ್ಕರ್ಗೆ ಅರಿಶಿನ ಪುಡಿ, ಉಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ನೀರಿನ ಅಂಶ ಸ್ವಲ್ಪ ಹೋಗೋವರೆಗೂ ಕ್ಲೀನಾಗಿ ಬಾಡಿಸ್ಕೊಬಿಟ್ಟು ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಯಾಕೆ ಬಿರಿಯಾನಿ ಮಾಡುವಾಗ ಮಟನ್ನು ಬೇಗನೆ ಬೇಯೋದಿಲ್ಲ, ಹಾಗಾಗಿ ಮೊದಲೇ 3 ವಿಷಲ್ನ ಹಾಕಿಸ್ಕೊಂಡಿದ್ದೀನಿ. ಮಟನ್ಗೆ 3 ವಿಷಲ್ ಹಾಕಿಸಿದ ನಂತರ ಬಿರಿಯಾನಿಗೆ ಬೇಕಾಗಿದ್ದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮರಾಠಿ ಮೊಗ್ಗು, ಸೋಂಪು ಕಾಳು, ಚಕ್ಕೆ, ಲವಂಗ ಹಾಗೆ ಬಿರಿಯಾನಿ ಎಲೆ. ನೋಡಿ, ಇಷ್ಟು ನಾನು ಫುಲ್ಲು ರೆಡಿ ತರಿಸಿದ್ದೆ. ಪ್ಯಾಕೆಟ್ ಬರ್ತದೆ, ಅದನ್ನು ರೆಡಿ ತರಿಸಿದ್ದೆ. ಹಾಗೆ ಮಿಕ್ಸಿ ಜಾರ್ಗೆ ಮಸಾಲೆನ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಪುದೀನ, ಮಸಾಲೆ ರುಬ್ಬಿದಷ್ಟು ಬಿರಿಯಾನಿ ಚೆನ್ನಾಗಿ ಬರ್ತದೆ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಜಾಸ್ತಿ ಹಾಕಬೇಡಿ. ಕೊತ್ತಂಬರಿ ಸೊಪ್ಪಿಗಿಂತ ಸ್ವಲ್ಪ ಪುದೀನ ಕಮ್ಮಿ ಹಾಕ್ಕೊಳ್ಳಿ, ತುಂಬ ಘಮ ಬಂದರೆ ಚೆನ್ನಾಗಿರಲ್ಲ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ನೀವು ಏನು ಅಳತೆಯಲ್ಲಿ ಮಾಡ್ತೀರೋ ಅಳತೆ. ನಾನು 5 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಹಾಗೆಯೇ 1 ಟೊಮೆಟೊ, ಇದನ್ನು ಕ್ಲೀನಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ಬಂದಿದೆ ಮಸಾಲೆ. ಚಕ್ಕೆ ಲವಂಗ ಎಲ್ಲನೂ ಒಬ್ಬೊಬ್ಬರು ಮಿಕ್ಸಿ ಜಾರ್ ಮಾಡ್ಕೊಳ್ತಾರೆ, ಬಟ್ ನಾನು ಮಾಡ್ಕೊಂಡಿಲ್ಲ. ಅದು ನನಗೆ ಬಾಯಿಗೆ ಸಿಗಬೇಕು ಮತ್ತು ಮಸಾಲೆ ಸ್ಮೆಲ್ ಆದರೆ ನನಗೆ ಇಷ್ಟ ಆಗೋದಿಲ್ಲ ಅನ್ನೋಕ್ಕೋಸ್ಕರ ಮಾಡಿಲ್ಲ. ಹಾಗೆ ಮಟನ್ನ 3 ವಿಷಲಾಗಿ ಮಟನ್ ಬೆಂದಿದೆ. 3/4% ಮಟನ್ ಬೆಂದಿರಬೇಕು, 1/4% ಮಾತ್ರ ಬಿರಿಯಾನಿ ಬೇಯಂಗಿರಬೇಕು. ನಾನು ಇದಕ್ಕೆ ತುಪ್ಪ ಆಗಲಿ ಏನು ಯೂಸ್ ಮಾಡ್ತಿಲ್ಲ, ಯಾಕೆಂದರೆ ಮಟನ್ನಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರೋದರಿಂದ ಎಣ್ಣೆ, ಬಿರಿಯಾನಿ ಎಲೆ, ಸೋಂಪು ಪುಡಿ, ಸೋಂಪು ಕಾಳು ಹಾಗೆ
ಮರಾಠಿ ಮೊಗ್ಗು, ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲನೂ ಎಣ್ಣೆಯಲ್ಲಿ ಫುಲ್ಲು ಡ್ರೈ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಫುಲ್ಲು ರೋಸ್ಟ್ ಆದ ನಂತರ ಈರುಳ್ಳಿ, ಹಾಗೆಯೇ ನೋಡಿ ಕ್ಲೀನಾಗಿ ರೋಸ್ಟ್ ಮಾಡ್ಕೋಬೇಕು. ನೀವು ಬಿರಿಯಾನಿಗೆ ಎಷ್ಟು ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿರ್ತದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತೇಜು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ತಗೊಂಡಿದ್ದೀನಿ. ನೀವೇ ಮನೆಯಲ್ಲಿ ಮಾಡ್ಕೊಳ್ಳೋದಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡ್ಕೊಳ್ಳಿ. ಹಾಗೆಯೇ ನಾನು ಮಸಾಲೆ ರುಬ್ಬಿಕೊಂಡಂತಹ ಮಸಾಲೆನ ಈರುಳ್ಳಿ ಹಾಗೆ ಎಣ್ಣೆಯಲ್ಲಿ ಡ್ರೈ ಮಾಡ್ತಿದ್ದಂಥ ಈರುಳ್ಳಿ ಒಳಗೆ ಕ್ಲೀನಾಗಿ ಹಾಕ್ಕೊಂಡು ಅದು ಸ್ವಲ್ಪ ಎಣ್ಣೆ ಹಸಿ ವಾಸನೆ ಹೋಗಿ ಎಣ್ಣೆ ಅಂಶ ಬಿಡಬೇಕು. ನೋಡಿ ಯಾವ ಥರ ಹಸಿ ವಾಸನೆ ಹೋಗಿ ಎಣ್ಣೆ ಅಂಶ ಈ ಥರ ಬಿಟ್ಟಿದೆ. ಅದಾದ ನಂತರ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಮಸಾಲೆಗೆ ನೀವು ಉಪ್ಪು ಹಾಕ್ಕೊಳ್ಳಿಲ್ಲ ಅಂದರೆ ಮಸಾಲೆಗೆ ಉಪ್ಪು ಹಿಡಿದಿಲ್ಲ, ಬಟ್ ಚೆಂದನೂ ಬರಲ್ಲ. ಹಾಗೆ ಬೇಯಿಸಿದಂತಹ ಮಟನ್ನ ಬರೀ ಮಟನ್ ಪೀಸನ್ನು ಮಾತ್ರ ಹಾಕ್ಕೊಂಡು ಆ ಮಸಾಲೆ ಒಳಗೆ ಕ್ಲೀನಾಗಿ ಫುಲ್ಲು ಡ್ರೈ ಮಾಡ್ಕೋಬೇಕು. ಎಲ್ಲ ಮಟನ್ ಪೀಸನ್ನು ಹಾಕ್ಕೊಂಡು ನೀರು ಮಾತ್ರ ಹಾಗೆ ಬಾಕಿ ಮಾಡಿದ್ದೀನಿ. ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನಾನು ಮಟನ್ ಬೇಯಿಸುವಾಗ ಅರಿಶಿನ ಉಪ್ಪಿನ ಹಾಕ್ಕೊಂಡಿದ್ದೆ, ಹಾಗಾಗಿ ಇದರಲ್ಲಿ ಜಾಸ್ತಿ ನಾನು ಅರಿಶಿನ ಯೂಸ್ ಮಾಡ್ತಾಯಿಲ್ಲ. ಆನಂತರ ಸ್ವಲ್ಪ ಅಚ್ಚ ಖಾರದ ಪುಡಿ, ನಿಮಗೆ ಎಷ್ಟು ಪ್ರಮಾಣ ಬೇಕು. ನಾನಾದರೆ 3 ಜನಕ್ಕೆ ಮಾಡ್ತಿರೋದಷ್ಟೇ. 1.5 ಸ್ಪೂನ್ ಅಚ್ಚ ಖಾರದ ಪುಡಿ ತಗೊಂಡಿದ್ದೀನಿ. ಯಾಕೆ 1.5 ಅಂದರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೆ, ಹಾಗಾಗಿ 1.5 ಸ್ಪೂನ್ ತಗೊಂಡಿದ್ದೀನಿ. ಹಾಗೆಯೇ ಮಟನ್ ನೀರು, ಬೇಯಿಸಿದಂಥ ನೀರನ್ನು ನೀವು ಎಷ್ಟು ಪ್ರಮಾಣ, 1 ಲೋಟ ಹಾಕಿದರೆ 2 ಲೋಟ ನೀರು. ನಾನು 1.5 ಲೋಟ ಮಾಡಿದ್ದೆ, 3 ನೀರು, 2 ಲೋಟ ಮಟನ್ ನೀರಿತ್ತು, 1 ಲೋಟ ಎಕ್ಸ್ಟ್ರಾ ನೀರು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನು ತೇಜು ಚಿಕನ್ ಮಟನ್ ಬಿರಿಯಾನಿ ಮಸಾಲ ಪೌಡ್ರನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು 1 ಪ್ಯಾಕೆಟ್ ಫುಲ್ನ ಹಾಕ್ಕೊಂಡಿದ್ದೀನಿ ನೋಡಿ. ಅದಾದ ನಂತರ ಅಕ್ಕಿನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಕ್ಲೀನಾಗಿ ತೊಳ್ಕೊಂಡ ನಂತರ ಕುದೀತಿರುವಂತಹ ಬಿರಿಯಾನಿ ನೀರೊಳಗೆ ನಾನು ಅಕ್ಕಿನ ಸೇರಿಸಿದ್ದೀನಿ ನೋಡಿ. ಈ ಥರ ಸೇರಿಸಿ ಕ್ಲೀನಾಗಿ ತಿರುಗಿಸ್ಕೊಳ್ಳಿ. ಮತ್ತು ತಳ ಹಿಡಿಬಾರ್ದು, ಇದು ತಳ ಹಿಡಿದ್ಬಿಟ್ರೆ ಚೆನ್ನಾಗಲ್ಲ. ಅದಾದ ನಂತರ ವಿಶಿಲ್ ಕೂಗಕ್ಕೆ ಬಿಟ್ಟೆ, ತುಂಬಾ ಚೆನ್ನಾಗಿ ಬಂದಿತ್ತು. ಅದಾದ ನಂತರ 2 ವಿಶಿಲ್ ಕೂಗಿಸಿದ ನಂತರ ಬಿರಿಯಾನಿ ಈ ಥರ ಬಂದಿತ್ತು. ಇದಾದ ನಂತರ ತಿರುಗಿಸಿ ನೀವು ಫಸ್ಟು ತಿನ್ನೋಕೆ ಹೋಗ್ಬಿಡಿ. ಫಸ್ಟು ಏನು ಮಾಡಿ ಅಂತ ಹೇಳ್ತೀನಿ ಅಂದರೆ, ಇದು ತಿರುಗಿಸಿ ಕ್ಲೀನಾಗಿ ಮತ್ತೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಕೆಳಗೆ ಒಂದು ತವನ ಅಥವಾ ಹಂಚು ಬರುತ್ತೆ, ಅದನ್ನಿಟ್ಟು ಸ್ಲೋ ಫ್ಲೇಮಲ್ಲಿ ಬಿಟ್ಟು ಬಿರಿಯಾನಿನ ಮೇಲೆ ಇಟ್ಟು ಸ್ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬಿಡಿ. ಯಾಕೆಂದರೆ ಮೇಲಿದ್ದಂತಹ ನೀರಿನ ಅಂಶ ಹೋಗಬೇಕು. ಹಾಗಾಗಿ ಅದಕ್ಕೆ ಮೊಸರು ಗೊಜ್ಜು ಮಾಡ್ಕೊಂಡಿದ್ದೆ, ಸೌತೆಕಾಯಿ ಇತ್ತು. ಹಾಗೆಯೇ ನನ್ನ ಮಗಳಿಗೆ ನಾನ್ ವೆಜ್ ಆ ದಿನ ಹೊಟ್ಟೆ ಹಸಿಯೋದ್ರಿಂದ ಬೇಗನೆ ಎಲ್ಲರೂ ಊಟ ಮಾಡೋಣ ಅಂತೇಳಿ ಎಲ್ಲರಿಗೂ ಹಾಕಿ ಕೊಟ್ಟೆ ನೋಡಿ. ಆಗ ಪಾತ್ರೆಯಲ್ಲಿ ತೋರಿಸಿದಂತಹ ಬಿರಿಯಾನಿಗೂ ಈಗ ನಾನು ತಟ್ಟೆಯಲ್ಲಿ ಹಾಕಿರೋಂಥ ಬಿರಿಯಾನಿ ತುಂಬ ವೇರಿಯೇಷನ್ ಇದೆ. ಅದೇ ಈ ವಿಶಿಲ್ ಕೂಗಿಸಿದ ನಂತರ ವಿಶಿಲ್ ತೆಗೆದು ತಿರುಗಿಸಿ, ಅದ ನಂತರ ಗ್ಯಾಸ್ ಆನ್ ಮಾಡಿ ಸ್ಲೋ ಫ್ಲೇಮಲ್ಲಿ ಹಂಚಿಟ್ಟು ಕುಕ್ಕರ್ನ ಒಂದು 10 ನಿಮಿಷ ಬಿಸಿಯಾಗಲು ಬಿಡಿ. ಆಗ ನೀರಿನಂಶ ಎಲ್ಲ ಹಿಡ್ಕೊಂಡಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಈಗ ಬಂದು ನಾನು ಇದಕ್ಕೆ ನಾವು ತರ್ಗಣಬೆ ಅಂತ ಹೇಳ್ತೀವಿ. ಇದನ್ನು ನಾವು ಸಾಂಬಾರು ಮಾಡೋದು ಹೇಗೆ ಅಂಥೇಳಿ ಹೇಳ್ಕೊಡ್ತೀನಿ. ಕ್ಲೀನಾಗಿ ಸೋಸ್ಕೋಬೇಕು. ಇದರಲ್ಲಿ ತುಂಬ ಕಲ್ಲಿನ ಅಂಶ ಎಲ್ಲ ಇರ್ತದೆ, ಮಣ್ಣು ಎಲ್ಲ ಇರ್ತದೆ. ಯಾಕೆಂದರೆ ಎಲ್ಲ ಒಟ್ಟಿಗೆ
ಒಟ್ಟಿಗೆ ಇದ್ದಿರುತ್ತಲ್ಲ ಕೀಳುವಾಗ ಎಲ್ಲ ಬಂದಿರ್ತದೆ. ನೀಟಾಗಿ ಕ್ಲೀನಾಗಿ ಸೋಸ್ಕೊಂಡು ಕ್ಲೀನಾಗಿ ಈ ಥರ ಸೋಸ್ಕೊಂಡು ಒಂದು 3 ಟೈಮ್ಸ್ ಆದರೂ ತೊಳ್ಕೊಳ್ಳಿ. ಯಾಕಂದರೆ ಕಲ್ಲಿನಂಶ ಎಲ್ಲ ಬಂದು ನೀರಿನಡಿ ಬಂದು ನಿಂತಿರುತ್ತೆ. 3 ಟೈಮ್ಸ್ ಎಲ್ಲ ಕ್ಲೀನಾಗಿ ತೊಳ್ಕೊಬೇಕು. ನೋಡಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಆಗಿದೆ. ಆನಂತರ ಇದಕ್ಕೆ ಬೇಕಾಗಿದ್ದನ್ನು ಸಾಮಗ್ರಿಗಳನ್ನ ಹೇಳ್ತೀನಿ ನೋಡಿ. ಬೆಳ್ಳುಳ್ಳಿನ ಕ್ಲೀನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಬಾಣಲಿಯನ್ನಿಟ್ಟು ಆ ಬಾಣಲಿಗೆ ಎಣ್ಣೆ ನೋಡಿ, ನೀರಿನ ಅಂಶ ಎಲ್ಲ ಹೋಗಬೇಕು. ಆಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ ನಂತರ ಸಾಸಿವೆ, ಬೆಳ್ಳುಳ್ಳಿ, ಜೀರಿಗೆ ಹಾಗೆ ಈರುಳ್ಳಿ ಹಾಕಿದ ನಂತರ ಕರಿಬೇವಿನ ಸೊಪ್ಪು ಕ್ಲೀನಾಗಿ ಹುರ್ಕೊಳ್ಳಿ. ಅದ ನಂತರ ಕ್ಲೀನ್ ಮಾಡಿಕೊಂಡಿರುವಂತಹ ತರಗಣಬೆನ ಆ ಬಾಣಲಿ ಒಳಗೆ ಹಾಕಿ ಇದು ತುಂಬಾ ನೀರಿನ ಅಂಶನ ಬಿಡುತ್ತೆ. ಇದು ನೀರಿನ ಅಂಶ ಸ್ವಲ್ಪ ಬಾಡಬೇಕಿದು. ನಾವು ಎಷ್ಟೇ ಅಣಬೆ ತಂದ್ರೂ ಬಾಡಿ ಆಗೋದೇ ಸ್ವಲ್ಪ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಸ್ಲೋ ಫ್ಲೇಮಲ್ಲಿ ನೀರಿನ ಅಂಶ ಎಲ್ಲ ಬಿದ್ದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿದ್ವಿ. ಕ್ಲೋಸ್ ಮಾಡಿದ ನಂತರ ನೀರಿನ ಅಂಶ ಎಲ್ಲ ಬಿಟ್ಟು ಈ ಥರ ಬರುತ್ತೆ. ಇನ್ನೂ ಸ್ವಲ್ಪ ಬಾಡಿಸ್ಬೇಕು. ಕ್ಲೀನಾಗಿ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಬೇಕಾಗಿದ್ದಕ್ಕೆ ನಾವು ಅಣಬೆನ ತೊಳೆದಿರ್ತೀವಲ್ಲ, ಆ ನೀರೆಲ್ಲ ಅಣಬೆ ಹಿಡಿದುಬಿಟ್ಟಿರುತ್ತೆ. ಹಾಗೆ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋದ ನಂತರ ನೋಡಿ, ಇದಕ್ಕೆ ನಾನು ರುಬ್ಬಿಕೊಂಡಿರುವಂತಹ ಮಸಾಲೆ ನಾವೇನೇನು ಮಾಮೂಲಿ ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ತೀವಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಅಚ್ಚ ಖಾರದ ಪುಡಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ನಾನು ಇದಕ್ಕೆ ಚಿಕನ್ ಮಸಾಲೆ ಆ್ಯಡ್ ಮಾಡಿದ್ದೀನಿ. ಧನಿಯಾ ಪುಡಿ ಹಾಕಿ ನೋಡಿ ಈ ಥರ ಕುಯ್ತಾ ಇದೆ. ತುಂಬಾ ಟೇಸ್ಟ್ ಇರ್ತದೆ. ಎಲ್ಲ ಅಣಬೆಕ್ಕಿಂತ ಟೇಸ್ಟೇ ಅಣಬೆ. ಬಟ್ ಕ್ಲೀನ್ ಮಾಡೋದು ತುಂಬಾ ಕಷ್ಟ. ನಾನು ಈ ಮಸಾಲೆನ ಫುಲ್ಲು ನಯಸ್ಸಾಗಿ ಅಂದರೆ ತರಕಾರಿ ಸಾಂಬಾರಿಗೆ ರುಬ್ಬೋ ಥರ ರುಬ್ಬಿರಲಿಲ್ಲ. ಸ್ವಲ್ಪ ತರಿಯಾಗಿ ರುಬ್ಬಿದ್ದೆ. ಹಾಗೆಯೇ ಅನ್ನ ಜೊತೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿತ್ತು. ಮಗಳಿಗೆ ತುಂಬಾ ಇಷ್ಟ ಆಯಿತು. ಹಾಗೆಯೇ ಈಗ ಮಟನ್ನ ನಾನು 1/2 kg ಫುಲ್ ಮಾಡಿರಲಿಲ್ಲ. ಮಗಳು ಸ್ವಲ್ಪ ರೋಸ್ಟ್ ಮಾಡಿಕೊಡಮ್ಮ ಅಂತ ಹೇಳಿದ್ಲು. ಸ್ವಲ್ಪ ಗೊಜ್ಜು ಟೈಪಲ್ಲಿ ಮಾಡಿದ್ದೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಎಣ್ಣೆ ಜೊತೆ ಫುಲ್ಲು ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಅದಾದ ನಂತರ ಅದಕ್ಕೆ ಒಂದು ಟೊಮೆಟೊ ಹಾಕಿ ಕ್ಲೀನಾಗಿ ಬಾಡಿಸ್ಕೋಬೇಕು. ಟೊಮೊಟೊನ ಬಾಡಿಸಿದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಮಟನ್ ನೋಡಿ ಫ್ರಿಜ್ಜಲ್ಲಿ ಇಟ್ಟಿದೆ, ಹಾಗಾಗಿ ಆ ಥರ ಆಗಿದೆ. ಫುಲ್ಲು ತುಪ್ಪ ಥರ ಟೈಪ್ ಆಗಿದೆ. ಮಟನ್ ಮತ್ತು ಮಟನ್ ನೀರನ್ನ ಹುರ್ಕೊಂಡಿರೋಂಥ ಒಗ್ಗರಣೆಗೆ ಹಾಕ್ಕೊಳ್ಳಿ. ಹಾಗೆಯೇ ಅದಕ್ಕೆ ಸ್ವಲ್ಪ ಮಟನ್ ಮಸಾಲೆ, ಹಾಗೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಕ್ಲೀನಾಗಿ ತಿರುಗಿಸ್ಕೊಳ್ಳಿ.
ಈಗ ಮಸಾಲೆ ರೆಡಿ. ಥ್ಯಾಂಕ್